ಬಹುಶಃ ಒಳ್ಳೆ ಜೀವನ ಕೂಡ ಇವತ್ತು. ಸೊ ನೀವು ಶುರು ಮಾಡಿಲ್ಲ, ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರೋಂಥ ವಿಷಯ. ಬಟ್ ಇಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಎಲ್ಲರಿಗೂ, ಓಕೆನಾ? ಬನ್ನಿ ಬನ್ನಿ, ಪರವಾಗಿಲ್ಲ, ಭಯ ಏನಿಲ್ಲ, ಇರೋದನ್ನು ಹೇಳ್ತೀನಿ ಅಷ್ಟೇ. 5 ಸಿನಿಮಾ ಅನೌನ್ಸ್ ಮಾಡಿರೋದು, 6 ಸಿನಿಮಾ ನಂದು ಬಿಡಿ, ಇಲ್ಲಿ 6 ಸಿನಿಮಾ ಅನೌನ್ಸ್ ಮಾಡಿದ್ದೀರ. 6 ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ. ಹಾಕ್ಬೋದಲ್ಲ ಪಾಪ ಡೈರೆಕ್ಟರ್ಸ್ಗಳಿಗೆ? ಎಲ್ಲ ಸಿನಿಮಾ 6 ತಿಂಗಳಲ್ಲಿ ಮುಗಿಬೇಕು. ಇನ್ನೊಂದು ಸಿನಿಮಾ 6 ತಿಂಗಳ ಮೇಲೆ ಯಾರಿಗೂ ಸಮಯ ಇಲ್ಲ. ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು. ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡ್ಕೊಳ್ಳಿ. ನೀನೇ ಫಸ್ಟ್, ನೀನೇ ಲೇಟ್ ಮಾಡೋದಿಲ್ಲ. ಸಾಲ ಮಾಡ್ಬೋದು ಅಂತ ಊರೆಲ್ಲ ಸಾಲ ಮಾಡ್ಕೊಂಡು ಸಾಲನ ಮಾಡ್ತಾರೆ, ಏನು ಮಾಡ್ಬೇಡ. ಈಗ ಬಂದಿದ್ದಾನೆ, ನೀವು ಸಾಲ ತೀರಿಸ್ಕೊಳ್ಬೇಕು. ಓಕೆ, ಬಟ್ ಮೇಕ್ ಇಟ್ ಎ ಪಾಯಿಂಟ್, ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ 3 ವರ್ಷ 4 ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ನು ಸಾಯಿಸ್ತೀರ, ನೀವು ಸಾಯ್ತೀರ. 6 ತಿಂಗಳಿಗೆ ನಿಮ್ಮೆಲ್ಲರೂ ಟೈಮು. 6 ತಿಂಗಳು ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರ ಕೈಲಿ ಕೊಟ್ಟು ಬಂದ್ರಿ, ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ, ಜೊತೆಲಿ ನಿಮ್ಮ ಜೊತೆ ಇನ್ನಷ್ಟು ಸಿನಿಮಾ ಸಾಗಿಸ್ಬೇಕು. ನಾವು ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಓಡ್ತಿಲ್ಲ ಅಂದ್ರೆ ಓಡ್ತಿದ್ರೆ ಇನ್ನೇನು ಬರ್ತಾರೆ? ಓಡುತ್ತೆ ಅಂದ್ಕೊಂಡ್ರೆ ನಮ್ಗೊಂದು ಬರ್ಬೇಕಲ್ವಾ? ಓಡಿಸ್ಬೇಕು ಜೀವನದಲ್ಲಿ, ನಂಬಿಕೆ ಬೇಕು. ನಂಬಿಕೆನೇ ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಎಲ್ಲ ಸಿನಿಮಾ ಓಡ್ಬಿಟ್ರೆ ಇನ್ನೇ ಆಗ್ಬೇಕು, ಆಮೇಲೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ. ಸಿನಿಮಾಗಳು ಬೀಳ್ತವೆ ಎದ್ದೇಳ್ತವೆ. 6 ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ 6 ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು. ಒಳ್ಳೊಳ್ಳೆ ಸಮಯ, ಒಳ್ಳೊಳ್ಳೆ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಇವತ್ತು ಬರ್ತಾ ಇದೆ. ಒಂದು KD ಸಿನಿಮಾ ಇವತ್ತು ಬಾಂಬೆಗೆ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಸ್ಟಾರ್ಡಮ್, ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಇಲ್ಲ ನಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು, ಅದು ರೆಡಿಯಾಗಿದೆ. 70 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಇಲ್ಲಿ 6 ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ. ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ. ಅದು 6 ತಿಂಗಳು ಪಾಠ ಆಗಬೇಕು. ಈ ಮುಂದಕ್ಕೆ 6 ತಿಂಗಳು ಆ ಪಾಠ ಒಳ್ಳೇದಾಗಬೇಕು. ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಆಲ್ ನ್ಯೂ ಡೈರೆಕ್ಟರ್ಸ್. ರಾಮಾಚಾರಿ 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಹಳ್ಳಿ ನ್ಯೂಸ್ 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಶಾಂತಿ ಕ್ರಾಂತಿ 3 ವರ್ಷ ಮಾಡಿದ್ದೀನಿ ನಾನು. ರಿಸಲ್ಟ್ ಯೋಚನೆ ಮಾಡಿ. ಓಕೆ, ಆ್ಯಂಡ್ ಮೇಕ್ ಇಟ್ ಅ ಕಂಡೀಷನ್. ವಿಜಯ್ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೀನಿ ನಿಮ್ಮೆಲ್ಲರಿಗೂ. 6 ತಿಂಗಳ ಮೇಲೆ ಯಾರಿಗೂ ₹1 ದುಡ್ಡು ಕೊಡಬೇಡಿ, ಸಿನಿಮಾ ಒಳಗೆ ಸೇರಿಸ್ಬೇಡಿ ಯಾವಾಗ. ಹೌದು, ದಟ್ ಶುಡ್ ಬಿ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಟು ಗೆಟ್ ಒನ್ ಸಿನಿಮಾ. ಇವತ್ತು ಮಾತಾಡಿದ್ರೆ ಮಲಯಾಳಂ ಸಿನಿಮಾ ಓಡುತ್ತೆ, ಹೋಗ್ರೆಲ್ಲ ಮಲಯಾಳಂ ಸಿನಿಮಾನ ಮಾಡಕ್ಕೆ ಹೋಗ್ಬಿಡಿ, ಇಲ್ಲಿ ಬರಲೇಬೇಡಿ ಯಾರಂಗ. ಚಾಲೆಂಜ್ ಮಾಡ್ಕೊಳ್ಳಿ, ಹೋಪ್ಸ್ ತಗೊಳ್ಳಿ. ಒಬ್ರು ಬಂದು ಸಿನಿಮಾ ಮಾಡ್ತೀನಿ, ನಾನು ನಿಮ್ಮ ಜೊತೆ 6 ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವು ಅವ್ರನ್ನ ಉಳಿಸ್ಕೋತೀರಾ ಇಲ್ಲ ಅಂದ್ರೆ ನೀವು ಡಿಸೈಡ್ ಮಾಡ್ತೀರಾ. ಬರ್ತಾರೆ ಪ್ರೊಡ್ಯೂಸರ್ಸ್, ಬರ್ದೇ ಇಲ್ಲಿದ್ದಾರೆ. ಬರ್ತಾನೆ 250 ಸಿನಿಮಾ ಮಾಡಿದ್ವಿ ಕನ್ನಡ ಇಂಡಸ್ಟ್ರಿ ನಾವು ವರ್ಷಕ್ಕೆ. ಬರ್ತಾ ಇದ್ದಾರೆ, ಉಳಿಸ್ಕೋತಾ ಇದ್ದೀರಾ ನೀವೆಲ್ಲರೂ. ನೀವು ಯೋಚನೆ ಮಾಡಿ. ಸಿನಿಮಾ ಓಡಿಲ್ಲ ಅಂತ ಬಾಗಿಲಲ್ಲಿ ಕೂತ್ಕೊಂಡು ಹೇಳ್ತಾರೆ. ಎಷ್ಟು ನೋವಾಗುತ್ತೆ ನಮಗೆ ಅಂದ್ರೆ, ಸಿನಿಮಾನ ಜನ ಹುಡ್ಕೊಂಡ್ಬರ್ಬೇಕ್ರಿ, ನಾವು ಕರೆಯೋದಲ್ಲ. ಸಿನಿಮಾ ಹುಡ್ಕೊಂಡ್ಬರ್ಬೇಕು ಜನನ. ನಿಮ್ಮ ಥಿಯೇಟರ್ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ, ಸಿನಿಮಾ ಬಿಟ್ಟಿ ಸಿನಿಮಾ ತೋರಿಸಿನ ಬನ್ನಿ, ಅರ್ಧ ಸಿನಿಮಾ ಇಂಟ್ರಲ್ ದುಡ್ಡು ಕೊಡಿ. ಯಾರು ಇವೆಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ? ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ. ಬೇಡ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡ್ಕೋಬೇಡಿ. ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದ್ದಾರೆ ಜನ. ಯಾರು ಹೊಸಬರಾದ್ರೂ ಸರಿ, ನಾವುಗಳೆಲ್ಲ ಬಂದಾಗ ಹೊಸಬರೇ ತಾನೆ. ಸರಣಿ ಇರೋದಾಗ ಗೊತ್ತಿಲ್ಲ ಜನ. ಫಸ್ಟ್ ಪಿಕ್ಚರ್ ಇರೋದಾಗ ಗೆಲ್ಲಿಸ್ತಿಲ್ಲ ನಿಮಗೆ. ನಾವು ಫಸ್ಟ್ ಪಿಕ್ಚರ್ ಬಂದಾಗ ಗೆಲ್ಲಿಸ್ತಿಲ್ವಾ? ಎಲ್ಲ ಗೆದ್ಕೊಂಡು ಬಂದಿದ್ದೀವಿ, ಮಧ್ಯ ಇದ್ದಿದ್ದೀವಿ, ಎಲ್ಲ ನಡೆದಿದೆ ಜೀವನದಲ್ಲಿ. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ, ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ನಾನು ಯಾರು ಡೈರೆಕ್ಟರ್ ಒಬ್ರು ಕೂಡ ಕ್ರಿಟಿಕಲ್ ಇಲ್ಲ ಸರ್. 6 ತಿಂಗಳು ಸಿನಿಮಾ ಮಾಡ್ಕೊಡ್ತೀನಿ, ನೀವು ಹೂ ಅನ್ನಿಲ್ಲ, ಯಾರು ಹೂ ಅನ್ನಿಲ್ಲ. ಯಾಕಪ್ಪ? ಆರ್ ಯು ರೆಡಿ ಆರ್ ನಾಟ್? ಪ್ರಾಮಿಸ್ ಮಾಡಿಲ್ಲ. 6 ಮಂತ್ಸ್ ರೆಡಿ ನೀನು. ಇನ್ನೊಂದು 2 ತಿಂಗಳು ಬೇಕಾ? ನಾನು ಅವಕಾಶ ಕೊಡಿಸ್ತೀನಿ. ಎಷ್ಟು, 2 ವರ್ಷ ಬೇಕಾ? 8 ಮಂತ್ಸ್. ನೀನು ಏನಕ್ಕೆ ನೆಗ್ಲೆಸ್ ಕೇಳ್ತಿದ್ಯಾ ಅಂತ ನಮಗೆ ಸರಿ ಅಲ್ಲ. ಆಟ ತಗೊಂಡು 6 ಮಂತ್ಸ್ ಮಾಡ್ರಿ. ಎಷ್ಟು ದಿವಸ ಶೂಟ್ ಮಾಡ್ಬೇಕಂತಿದ್ದೀರ ಒಂದ್ಸಲಿ? ನಾನು ಹೇಳೋದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್,
ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ 6 ತಿಂಗಳು. ನಾವು 6 ತಿಂಗಳೇ ಕೊಡ್ತೀವಪ್ಪ ನಿನಗೆ. ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ನಾಟ್ ರೈಟಿಂಗ್ ರೈಟ್ 1 ವರ್ಷ ಕೂತ್ಕೊಂಡು ಬರೀರಿ, 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಬರೀರಿ. ಪೇಪರ್ ಎಷ್ಟು ಬೇಕಾದ್ರೆ ಅದಕ್ಕೆ ಬಿಸಾಕ್ರಿ, ನೋಟ್ನ ಬಿಸಾಕ್ಬೇಡ್ರಿ. ಪೇಪರ್ ಎಷ್ಟು ಬೇಕಾದ್ರೆ ಅದಕ್ಕೆ ಬಿಸಾಕ್ರಿ, ಅದನ್ನ ಮಾಡ್ರಿ. ಆ 3 ತಿಂಗಳು ನೀನು 3 ತಿಂಗಳು ಮಾಡಯ್ಯ, ಇನ್ನೊಂದು 2 ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿನಗೆ, ಅದು ಓದ್ದಲ್ಲೂ ಸೈನ್ ಮಾಡಿಸ್ತೀನಿ ನಿನಗೆ. ಓಕೆ ಮಾಡ್ರಿ ಎಲ್ಲರೂ. ಇನ್ನು ಸುನಿ ಹೇಳಿಲ್ಲ ಹೇಗ್ರಿ ಪಿಕ್ಚರ್ ಸೈನ್ ಆಗುತ್ತೆ ಅಂತ ಓದ್ತದ ಅವನು. ಅದೇ ಇದೇ ಪ್ರಾಬ್ಲಮ್. ಇಲ್ಲಿಲ್ಲ ಅಂದ್ರೆ ಸಿನಿಮಾ ಯಾರು ಡೈರೆಕ್ಟರ್ ಎದ್ದೋಗ್ರೆ ಸಿನಿಮಾ ಕೊಡಬೇಡಿ ಸರ್ ಅವ್ರಿಗೆ, ಇಲ್ಲಿ ಇರಬೇಕು ಅಷ್ಟೇ. ಪ್ರೊಡಕ್ಷನ್ ಮರ್ಯಾದೆ ಕೊಡೋದು ಇವೆಲ್ಲ ಹಾಗೆ ತಿನ್ನಕ್ಕೆ ಹೋಗ್ಬಿಟ್ಟ ಅವನು. ಇನ್ನೂ ಮುಗಿದಿಲ್ಲಪ್ಪ, ಇನ್ನೂ ದುಡ್ಡು ಕೊಟ್ಟಿಲ್ಲ, ಅಡ್ವಾನ್ಸ್ ಕೊಟ್ಟಿಲ್ಲ, ಅಗ್ರಿಮೆಂಟ್ ಎಲ್ಲ ಇದೆ. ವಿಜಯ್ ಇನ್ನೂ ಮಾತಾಡಲ್ಲ. ವಿಜಯ್ ಪರ ನಾನು ಮಾತಾಡ್ತೀನಿ ಕೆಲವು ವಿಷಯಗಳನ್ನ, ಸುಮ್ಮನೆ ಕರೆಸಿಲ್ಲ ಅವ್ರು ನನ್ನ. ಆಯ್ತಾ? 6 ತಿಂಗಳಲ್ಲಿ ಸಿನಿಮಾ ಮುಗಿಬೇಕು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ಸ್ಕ್ರಿಪ್ಟಿಂಗ್ ಬೇಕಾದ್ರೆ 2 ವರ್ಷ ಬರೀರಿ, ಬೇಜಾರಿಲ್ಲ. ನನಗೆ ಪೇಪರ್ ಎಷ್ಟು ಬೇಕಾದ್ರೆ ಅದಕ್ಕೆ ಬಿಸಾಕ್ರಿ. ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾವುದೋ ಸಿನಿಮಾ ಮಾಡ್ತಿದ್ದಾನೆ. ಯಾರು ರಿಷಬ್, ನಿಮಗೂ ಅಷ್ಟೇ 6 ತಿಂಗಳು, ಎಲ್ಲರಿಗೂ 6 ತಿಂಗಳು ಸರ್. 6 ತಿಂಗಳಾದ್ರೆ ನಾನು ನಿಮ್ಮನ್ನು ಬಂದು ಬೈತೀನಿ, ಹೇಳ್ತೀನಿ ಯಾರಾದ್ರೂ ಸಿನಿಮಾ ಲೇಟ್ ಮಾಡಿದ್ರು. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಯುವರ್ ಅಗೇನ್. ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಖುಷಿಯಾಗಿದ್ದಾರೆ, ನಗ್ನಾಗ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಎಲ್ಲ ಡೈರೆಕ್ಟರ್ಗಳು ಹೀರೋಗಳೆಲ್ಲ ಸಪ್ಪೆ ಕೂತಿದ್ದಾರೆ. ನಿಮ್ಮ ಮಗನೂ ನನಗೆ ಕಾಣಿಸ್ತಿರೋದಿಲ್ಲ. ಹೆಂಗಿದೆ ನೋಡಿ ಅಲ್ಲಿ ಬ್ಯಾ ಅಂತ ಕೂತಾರೆ. ಸಿನಿಮಾ ಕೊಟ್ಟ ಮೇಲೆ ಕೂಡ ಹೆಂಗ್ ಕೂತಿದ್ದೀರಿ ನೀವು? ಬಗ್ಗೆಕ್ಕೆಲ್ಲ ಬಗ್ಗೆ ಕೊಟ್ಟಿದ್ದಾರೆ ಅವರು, ಅವ್ರು ಯಾಕೆ ಕೊಡಬೇಕು? ಓಕೆ, ನೀವೇನು ಸರ್ ಇಲ್ಲಿ? ಅದು ಓಕೆ. ಓಕೆ, ನೀವು 6 ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊತೀನಿ. ಅವ್ರ್ತಾರೆ 6 ಸಿನಿಮಾ ಆದಮೇಲೆ ಅವ್ರು ಮಾಡಲಿ. ಅದು 6 ಸಿನಿಮಾ ಗೆದ್ದು ಬನ್ನಿ ಸರ್ ನೀವು. ಓಕೆ, ನನಗೆ 6 ತಿಂಗಳೆಲ್ಲ ಟೈಮ್ ಇಲ್ಲ, ಜಾಸ್ತಿ ಕೊಡಬೇಕು. 6 ತಿಂಗಳ 3 ತಿಂಗಳು ಸಿನಿಮಾ ಮಾಡಿಕೊಡ್ತೀನಿ, ಅದು ರೆಡಿ. ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ, ವಿಜಯ್ ಟಾಟಾದ ಸಿನಿಮಾ ಮಾಡಬೇಕಾದ್ರೆ 6 ಸಿನಿಮಾ ಮಾಡಕ್ಕೆ ರೆಡಿ ಇಲ್ಲ ನಾನು. ಕನ್ನಡ ಇಂಡಸ್ಟ್ರಿ ಎದ್ದು ನಿಂತು ಮಾತಾಡುವಂಥ ಒಂದು ಸಿನಿಮಾ ಮಾಡಬೇಕು. ಅದಕ್ಕೆ ಬಡ್ಜೆಟ್ ಕೊಡ್ತೀನಿ, ಟೈಮು ಕೊಡ್ತೀನಿ. ನೀವು ಪ್ರಿಪೇರ್ಡ್ ಆಗಿ ಬನ್ನಿ. ಕತೆ ತಗೊಂಡು ಬರಬೇಡಿ, ಅಂದೇ ಕತೆ ತಗೊಳ್ಳಿ, ಚೆನ್ನಾಗಿ ಮಾಡ್ತೀನಿ ನಾನು. ಒಂದೊಂದ್ಸರಿ ಅನ್ಸುತ್ತೆ ನಿನಗೆ, ಬಟ್ ಮಾಡಿಕೊಟ್ಮೇಲೆ ಅನ್ಸುತ್ತೆ ನಿನಗೆ. ಡೋಂಟ್ ವರಿ. ಓಕೆ, ಇಂಡಿಯಾ ಸಿನಿಮಾ ಟುಗೆದರ್. ಲೆಟ್ ಅಸ್ ಫಿನಿಶ್ ದಿಸ್ ಸ್ಟಾರ್ಟ್ ಔಟ್ ವಿತ್ ದಿಸ್ ಯಂಗ್ಸ್ಟರ್ಸ್. ನಾನು ಈ ಯಂಗ್ಸ್ಟರ್ಸ್ ಖುಷಿ ನೋಡಿದ್ರೆ ಸರ್ ನನಗೆ ಖುಷಿ ಆಗುತ್ತೆ. ಡೈರೆಕ್ಟರ್ಸ್ ಇವ್ರುಗಳು ಗೆಲ್ಲಬೇಕು. ಎಲ್ಲರೂ ಆಸೆ ಇಟ್ಕೊಂಡು ಬಂದಿದ್ದಾರೆ, ಕನಸು ಬಂದಿದ್ದಾರೆ. ಯು ಹ್ಯಾವ್ ಗಿವನ್ ಎ ಫ್ಯೂಚರ್ ಟು ದೆಮ್, ಯು ಹ್ಯಾವ್ ಗಿವನ್ ಕಾನ್ಫಿಡೆನ್ಸ್ ಟು ದೆಮ್, ಯು ಹ್ಯಾವ್ ಗಿವನ್ ಬಿಲೀಫ್ ಟು ದೆಮ್, ಯು ಹ್ಯಾವ್ ಬ್ರಾಟ್ ಹೋಪ್ ಟು ದ ಇಂಡಸ್ಟ್ರಿ. ಸೊ ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್. ನೀವು ಮಾಡುವ ಕೆಲಸ ತುಂಬ ಅದ್ಭುತವಾದ ಕೆಲಸ ಆಗುತ್ತೆ. ಮಾಡೋದು ಒಳ್ಳೆ ದಿವಸ. ಒಂದು ಓಪ್ಸ್ ಕೊಟ್ಟಿದ್ದೀರಾ, ಒಂದಷ್ಟು ಜನ ಬಂದು ಕೂತಿದ್ದಾರೆ ಅಂದರೆ ನಿಮ್ಮ ಹೆಸರು ಒಂದೇ ಒಂದು ಭಯ ಸರ್ ನನಗೆ. ಆ ಟಾಟಾ ಅಂತ ಇಟ್ಕೊಂಡಿದ್ದೀರಾ, ಮತ್ತೆ ಟಾಟಾ ಗಿಟ ಮಾಡಿಬಿಡ್ಬೇಡಿ. ಅವನು ಹೇಳಿ ರವಿಚಂದ್ರ ಅಂದರೆ ಭಯ, ಏನೋ ಬೆಳೆ ಹೊರಬಿಡ್ತಾರೆ ಲಾಸ್ಟ್ ಅಂತ. ಅದೊಂದು ಮಾತ್ರ ನೋಡ್ಕೊಳ್ಳಿ. ಓಕೆ, ಏನೇ ಆಗಲಿ ಇರ್ತೀನಿ ಅನ್ನೋದು ನೀವು ಇವತ್ತು ಕೊಡೋ ಭರವಸೆ, ನಂಬಿಕೆ ನನಗೆ. ಓಕೆ, ಈ ಸಿನಿಮಾವರೆಗೂ ಟಾಟಾ ಬೇಕಾದ್ರೆ ಸೈಡ್ಗೆ ಇಟ್ಟಿರಿ, ಬರೀ ವಿಜಯ್ ಇಟ್ಕೊಳ್ಳಿ. ಆಮೇಲೆ ಅಮೃತನ ಜೊತೆಲಿ ಇಟ್ಕೊಳ್ಳಿ. ಓಕೆ, ಒಳ್ಳೆಯದಾಗಲಿ ಸರ್, ಆಲ್ ದಿ ಬೆಸ್ಟ್.